ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಳು ಅವರ ಒಂದು ಆಧಾರ್ ಕಾರ್ಡ್ದಲ್ಲಿ ತವರು ಮನೆ ಅಡ್ರೆಸ್ ಇರುತ್ತೆ. ಗಂಡನ ಮನೆಗೆ ಬಂದ ನಂತರ ಗಂಡನ ಹೆಸರು, ಗಂಡನ ಅಡ್ರೆಸ್ ಬರಬೇಕು ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಈಸಿಯಾಗಿ ಕೆಲವೊಂದು ಸ್ಟೆಪ್ಗಳನ್ನ ಫಾಲೋ ಮಾಡಿಬಿಟ್ಟು ನಿಮ್ಮ ತಂದೆ ಹೆಸರನ್ನ ಮತ್ತೆ ನಿಮ್ಮ ತವರು ಮನೆ ಅಡ್ರೆಸ್ ಅನ್ನ ತೆಗೆದು ಗಂಡನ ಹೆಸರು, ಗಂಡನ ಮನೆಯ ಅಡ್ರೆಸ್, ವಿಳಾಸ ಇದನ್ನ ನೀವು ನಿಮ್ಮ ಆಧಾರ್ ಕಾರ್ಡದಲ್ಲಿ ಈಸಿಯಾಗಿ ಯಾವುದೇ ಒಂದು ಆನ್ಲೈನ್ ಸೆಂಟರ್ಗೆ ಹೋಗದೇನೆ, ಸಾಲು ಸಾಲಾಗಿ ಕ್ಯೂ ನಿಂತ್ಕೊಳ್ಳದೇನೆ, ನಿಮ್ಮ ಮನೆಯಿಂದಲೇ ನೀವು ನಿಮ್ಮ ಮೊಬೈಲ್ ನಲ್ಲಿ ಆಗಿರ್ಬಹುದು ಅಥವಾ ಕಂಪ್ಯೂಟರ್ ನಲ್ಲಿ ಆಗಿರ್ಬಹುದು, ಯಾವುದೇ ಒಂದು ದಾಖಲೆಯನ್ನ ಕೊಡದೇನೆ ನೀವು ನಿಮ್ಮ ಗಂಡನ ಮನೆಯ ವಿಳಾಸವನ್ನ ಮತ್ತೆ ಗಂಡನ ಹೆಸರನ್ನ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಈಸಿಯಾಗಿ ಕರೆಕ್ಷನ್ ಮಾಡ್ಕೋಬಹುದು. ಸೊ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಣು ಮಗಳ ಆಧಾರ್ ಕಾರ್ಡ್ದಲ್ಲಿ ಗಂಡನ ಹೆಸರು, ಗಂಡನ ಮನೆಯ ವಿಳಾಸವನ್ನ ಬದಲಾವಣೆ ಮಾಡುವಂತ ಒಂದು ಪ್ರೊಸೆಸ್ ಅನ್ನ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನೆಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನೆಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಮೊದಲನೇದಾಗಿ ಇಲ್ಲಿ ಆಧಾರ್ ಕಾರ್ಡದಲ್ಲಿ ತಂದೆಯ ಹೆಸರು ತೆಗೆದುಬಿಟ್ಟು ಗಂಡನ ಹೆಸರನ್ನ ಹಾಕಬೇಕು ಅಂತಂದ್ರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಕರೆಕ್ಷನ್ ಇರುತ್ತೆ. ಗಂಡು ಮಕ್ಕಳ ಒಂದು ವಿಷಯದಲ್ಲಿ ಯಾವುದೇ ತರ ಈ ಹೆಸರನ್ನ ಚೇಂಜ್ ಮಾಡುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ಮೊದಲು ನಾವು ಈ ಪೋರ್ಟಲ್ಗೆ ಬರಬೇಕಾಗತ್ತೆ. 2 ಸ್ಟೆಪ್ಗಳಿದಾವೆ ಹೆಣ್ಣು ಮಗಳ ಆಧಾರ್ ಕಾರ್ಡ್ದಲ್ಲಿ ಗಂಡನ ಹೆಸರು ಬರಬೇಕು ಅಂತಂದ್ರೆ. ಅದಕ್ಕಾಗಿ ನಾವಿಲ್ಲಿ ಮೊದಲು ಹೆಣ್ಣು ಮಗಳ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ನಂತರ ಕೆಳಗಡೆ ಕಾಣ್ತಾ ಇರುವಂತ ಕ್ಯಾಪ್ಚಾನ ಹೇಗಿದೆಯೋ ಅದೇ ತರ ಟೈಪ್ ಮಾಡಿ. ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್, ಸ್ಮಾಲ್ ಇದ್ರೆ ಸ್ಮಾಲು. ನಂತರ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಿಗೆ ಪ್ರೆಸೆಂಟ್ ಲಿಂಕ್ ಇರುವಂತ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ OTP ಅನ್ನ ನೀವಿಲ್ಲಿ ಹಾಕಬೇಕಾಗತ್ತೆ. ಸೊ OTP ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಪ್ರೊಫೈಲು ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ಮೇಲ್ಗಡೆ ನಿಮಗೆ ನಿಮ್ಮ ಪ್ರೊಫೈಲ್ ಐಕಾನ್ ಕಾಣುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ಫ್ಲಿಪ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಅಡ್ರೆಸ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈ ಅಡ್ರೆಸ್ ಅನ್ನ ಇವಾಗ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಅಡ್ರೆಸ್ ಬದಲಾವಣೆ ಮಾಡುವುದಕ್ಕಾಗಿ ಅಡ್ರೆಸ್ ಅಪ್ಡೇಟ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ಸ್ಟೆಪ್ಗಳು ಚೇಂಜಸ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು. 2 ಸ್ಟೆಪ್ನಲ್ಲಿ 8 ಭಾಗಗಳನ್ನಾಗಿ ಮಾಡಿದ್ದಾರೆ. ಮೊದಲನೇ ಸ್ಟೆಪ್ನಲ್ಲಿ 4 ಭಾಗಗಳು, 2ನೇ ಸ್ಟೆಪ್ನಲ್ಲಿ ಈ 4 ಭಾಗಗಳಾಗಿ ಮಾಡಿದ್ದಾರೆ. ಸೊ ಇವಾಗ ನಾವು ಮೊದಲನೇ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಫ್ಯಾಮಿಲಿ ಮೆಂಬರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜ್ ಓಪನ್ ಆದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂತ ಕರೆಂಟ್ ವಿಳಾಸ ಇಲ್ಲಿ ಕಾಣುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲಿ ನೋಡಿ ಡೀಟೇಲ್ಸ್ ಆಫ್ ಫ್ಯಾಮಿಲಿ ಮೆಂಬರ್ ರಿಕ್ವೈರ್ಡ್ ಫಾರ್ ಅಪ್ಡೇಟ್ ಅಂತ ಇದೆ. ಅದ್ರ ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದಾರೆ. ಅಲ್ಲಿ ನಿಮ್ಮ ಗಂಡನ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿದ ನಂತರ ಪಕ್ಕದಲ್ಲಿ ಎಲ್ಲಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರು ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ಸೆಲೆಕ್ಟ್ ಫ್ಯಾಮಿಲಿ ಮೆಂಬರ್ಸ್ ರಿಲೇಷನ್ ಅಂತ ಇದೆ. ಅದನ್ನ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಸ್ಪೌಸ್ ಅಂತ ಹೇಳಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ನೀವು. ಇದರ ನಂತರ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ, ಲೀಗಲ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಸೊ ಆ ಒಂದು ಲೀಗಲ್ ಸ್ಟೇಟ್ಮೆಂಟ್ ಅಂತ ಅನ್ನೋ ಒಂದು ಆಪ್ಷನ್ ಅನ್ನ ಚೆಕ್ ಮಾರ್ಕ್ ಹಾಕ್ಬಿಟ್ಟು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಆನ್ಲೈನ್ ಮುಖಾಂತರ 75 ರೂಪಾಯಿಯನ್ನ ಸರ್ಕಾರಕ್ಕೆ ಪೇ ಮಾಡಬೇಕಾಗತ್ತೆ. ಇಲ್ಲಿ ರೋಜರ್ ಪೇ ಅಂತ ಆಯ್ಕೆ ಮಾಡಿಕೊಂಡು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಸೊ ನಿಮ್ಮ ಒಂದು ಪೇಮೆಂಟು ನೀವು ಫೋನ್ ಪೇ ಇಂದ ಮಾಡ್ತಿರೋ ಅಥವಾ ನೆಟ್ ಬ್ಯಾಂಕಿಂದ ಮಾಡ್ತಿರೋ ಯಾವ್ದು ಮಾಡ್ತೀರಾ ಮಾಡಿ. ಇಲ್ಲಿ ನಾನು ಇವಾಗ ಪೇಮೆಂಟ್ ಅನ್ನ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ನಿಮ್ಮ ಫೋನ್ ಪೇನ ಓಪನ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರುವಂಥ ಸ್ಕ್ಯಾನರ್ ಅನ್ನ ಮೊಬೈಲ್ ನಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು 75 ರೂಪೀಸ್ ಅನ್ನ ನೀವು ಪೇಮೆಂಟ್ ಮಾಡಿ. ಇಲ್ಲಿ ನಿಮ್ಮ ಒಂದು ಪೇಮೆಂಟು ಕನ್ಫರ್ಮಿಂಗ್ ಅಂತೇಳಿ ತೋರಿಸ್ತಾ ಇದೆ. ಪೇಮೆಂಟ್ ಕೂಡ ಸಕ್ಸಸ್ಫುಲಿ ಆಯ್ತು. ಇವಾಗ ಇದ್ರ ನಂತರ ತನ್ನಿಂದ ತಾನೇ ರೀಡೈರೆಕ್ಟ್ ಆಗಿಬಿಟ್ಟು ಇದು ಆಧಾರ್ ಪೋರ್ಟಲಿಗೆ ಬರುತ್ತೆ. ನೀವು ಯಾವುದೇ ತರ ರಿಫ್ರೆಶ್ ಮಾಡೋದಾಗ್ಲಿ ಕ್ಲೋಸ್ ಮಾಡೋದಾಗ್ಲಿ ಮಾಡಬೇಡಿ. ಸೊ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಆಯಿತು. ಈ ಒಂದು ಎಕ್ನಾಲಜ್ಮೆಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ.
ಈ ರಿಕ್ವೆಸ್ಟನ್ನು ನೀವು 30 ದಿನಗಳ ಒಳಗಡೆ ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ನೀವು ಯಾರ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ಸು ಹೆಸರನ್ನು ತರಬೇಕು ಅಂತ ಹೇಳಿ ಮಾಡಿದ್ರು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ. ಸೊ ಈಗ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನಾವು ಇವಾಗ ಹೆಣ್ಣು ಮಗಳ ಆಧಾರ್ ಕಾರ್ಡನ್ನು ಲಾಗೌಟ್ ಮಾಡ್ಕೊಳ್ಳೋಣ. ಲಾಗೌಟ್ ಮಾಡಿಕೊಂಡ ನಂತರ ನಾವು ಮತ್ತೆ ಇದೇ ಒಂದು ಪೋರ್ಟಲ್ನಲ್ಲಿ ಅವರ ಒಂದು ಗಂಡನ ಆಧಾರ್ ಕಾರ್ಡ್ ಲಾಗಿನನ್ನು ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ಇದು 2ನೇ ಸ್ಟೆಪ್ಪು. ಇಲ್ಲಿ ಗಂಡನ ಆಧಾರ್ ಕಾರ್ಡ್ ನಂಬರನ್ನು ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTPಯನ್ನು ನಾವಿಲ್ಲಿ ಎಂಟರ್ ಮಾಡ್ತಾ ಇದ್ದೇನೆ. ಎಂಟರ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇವಾಗ ಲಾಗಿನ್ ಆದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ರೊಫೈಲು ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ಅವರು ಕಳಿಸಿರುವಂಥ ಒಂದು ರಿಕ್ವೆಸ್ಟು ಇಲ್ಲಿ ಅವರ ಆಧಾರ್ ಕಾರ್ಡ್ದಲ್ಲಿ ಬರಬೇಕು ಅಂತಂದರೆ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ಹಳೆಯ ಅಡ್ರೆಸ್ ಏನಿದೆ ಅಂತ ಹೇಳಿ. ಸೊ ಇವಾಗ ನಾವು ಹೊಸ ಅಡ್ರೆಸ್ಸು ಗಂಡನ ಅಡ್ರೆಸ್ಸು ನಮ್ಮ ಒಂದು ಆಧಾರ್ ಕಾರ್ಡ್ದಲ್ಲಿ ಬರಬೇಕು ಅಂತಂದರೆ ಇಲ್ಲಿ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ ನಂತರ ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನೀವು ಮೊದಲನೇ ಸ್ಟೆಪ್ಪಲ್ಲಿ ರಿಕ್ವೆಸ್ಟನ್ನು ಕಳಿಸಿರ್ತೀರಲ್ವ, ಅಲ್ಲಿ ನಿಮಗೆ ಒಂದು ಎಕ್ನಾಲಜ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಆ ಡೌನ್ಲೋಡ್ ಮಾಡ್ಕೊಂಡಿರೋಂಥ ಎಕ್ನಾಲಜ್ಮೆಂಟ್ನಲ್ಲಿ SRN ನಂಬರ್ ಅಂತ ಇರುತ್ತೆ. ಆ ಒಂದು SRN ನಂಬರನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಂಬರ್ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ಸ್ ಬರುತ್ತೆ. ನಿಮ್ಮ ಹೆಂಡತಿಯ ಆಧಾರ್ ಕಾರ್ಡದಲ್ಲಿ ನಿಮ್ಮ ಅಡ್ರೆಸ್ಸನ್ನು ಶೇರ್ ಮಾಡಲಿಕ್ಕೆ ರಿಕ್ವೆಸ್ಟನ್ನು ಸೆಂಡ್ ಮಾಡಿದ್ದಾರೆ. ನಿಮ್ಮ ಅಡ್ರೆಸ್ಸನ್ನು ನಿಮ್ಮ ಹೆಂಡತಿಯ ಆಧಾರ್ ಕಾರ್ಡದಲ್ಲಿ ಶೇರ್ ಮಾಡಲಿಕ್ಕೆ ಬಯಸುವಿರಾ ಅಂತೇಳಿ ಕೇಳುತ್ತೆ. ಸೊ ಅದಕ್ಕಾಗಿ ಲೀಗಲ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೂಡ ಆಕ್ಸೆಪ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವಾಗ ನೋಡಿ ಯು ಹ್ಯಾವ್ ಆಕ್ಸೆಪ್ಟ್ ದ ರಿಕ್ವೆಸ್ಟ್ ಆ್ಯಸ್ ಫ್ಯಾಮಿಲಿ ಮೆಂಬರ್ ಶೇರಿಂಗ್ ಯುವರ್ ಅಡ್ರೆಸ್ ಅಂತಂದರೆ ಗಂಡನ ಹೆಸರು ಮತ್ತು ಗಂಡನ ಮನೆಯ ವಿಳಾಸವನ್ನು ನಿಮ್ಮ ಹೆಂಡತಿಯ ಆಧಾರ್ ಕಾರ್ಡ್ದಲ್ಲಿ ಶೇರ್ ಮಾಡಲಿಕ್ಕೆ ನೀವು ಆಕ್ಸೆಪ್ಟ್ ಮಾಡಿದ್ದೀರಾ ಅವರ ಒಂದು ರಿಕ್ವೆಸ್ಟನ್ನು ಅಂತೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಕ್ವೆಸ್ಟು ಪೂರ್ತಿಯಾಗಿ ಕಂಪ್ಲೀಟ್ ಆಗಬೇಕು ಅಂತಂದರೆ ಮಿನಿಮಮ್ 20 ಡೇಸ್ ಟೈಮ್ ಇರುತ್ತೆ. ಸೊ ಅದ್ರ ಒಳಗಡೆ ಅವರ ಹೆಂಡತಿಯ ಆಧಾರ್ ಕಾರ್ಡದಲ್ಲಿ ಹೆಸರು ಮತ್ತು ವಿಳಾಸ ಬದಲಾವಣೆ ಆಗುತ್ತೆ.